ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು 3ನೇ ಅಧ್ಯಾಯದ 11ನೇ ವಾಕ್ಯದವರೆಗೂ ನಾವು ನೋಡಿಕೊಂಡೆವು. ಇವತ್ತು ನಾವು 12ನೇ ವಾಕ್ಯವನ್ನು ನೋಡಿಕೊಳ್ಳುವ. ನೋಡಿಕೊಳ್ಳೋದಕ್ಕಿಂತ ಮೊದಲೇ ನಾವು ಕರ್ತನಲ್ಲಿ ಪ್ರಾರ್ಥಿಸಿಕೊಳ್ಳುವ. ಹಾಗೂ ಈ ಒಂದು ಮೆಸೇಜ್ ಇಷ್ಟ ಆದಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನೀವು ದೇವರ ಮಕ್ಕಳಿಗೆ ಸಪೋರ್ಟ್ ಮಾಡೋ ಉದ್ದೇಶದಿಂದ ಒಂದು ಲೈಕ್ ಹಾಗೂ ಕಮೆಂಟ್ ಮತ್ತು ಶೇರ್ಗಳನ್ನು ಮತ್ತು ಸಬ್ಸ್ಕ್ರೈಬ್ಗಳನ್ನು ಮಾಡಿ ನನ್ನ ಸೇವೆಯನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಹೋಗುವಾಗ, ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ, ನಿನ್ನ ಕೃಪೆ ನಿನ್ನ ಬಲ ಇಳಿದು ಬರಲಿ ಸ್ವಾಮಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಗೊತ್ತಾ ಪ್ರಿಯರೇ, ನಾವು ಇಷ್ಟರವರೆಗೆ ಆ ಪವಿತ್ರಾತ್ಮನು ಬೆಂಕಿಯಲ್ಲಿ ಸ್ನಾನ ಮಾಡೋದ್ರ ಬಗ್ಗೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡೆವು. ಇವತ್ತು ನಾವು ಮತ್ತಾಯ 3ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಹೋಗುವಾಗ ಇಲ್ಲಿ ಬರೆದದೆ, ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಇದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಜನತೆಗೆ ಬೇಗ ಅರ್ಥ ಆಗ್ತದೆ. ಇಲ್ಲಿ ಎಲ್ಲರೂ ಕೂಡ ರೈತರೇ ಆಗಿದ್ದಾರೆ. ಬಟ್ ಇಲ್ಲಿ ಗೋಧಿ ಬೆಳೀತಾ ಇಲ್ಲ, ಭತ್ತ ಬೆಳೀತಾ ಇದ್ವಿ. ಆ ಗೋಧಿ ಮತ್ತು ಭತ್ತನ ಎರಡನ್ನ ಹೋಲಿಕೆ ಮಾಡಿಕೊಂಡೆ ನಾವು ತಿಳ್ಕೊಳ್ಳೋದೆ ಅದರ ಪ್ರಿಯರೇ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಪ್ರಿಯರೇ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಕೈಯಲ್ಲಿ ಒಂದು ಮರ ಇದೆ ಅಂತೆ. ಆ ಮರ ಬೇರೆ ಯಾವುದು ಅಲ್ಲ ಪ್ರಿಯರೇ, ಅದು ನ್ಯಾಯ ತೀರ್ಪಿನ ಒಂದು ಮರ. ನೋಡಿ, ಇನ್ನೊಂದು ಸಲ ಓದ್ತೀನಿ. ಆತನು ಮರವನ್ನು ಕೈಯಲ್ಲಿ ಹಿಡಿದಾನೆ, ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ಗೋಧಿಯನ್ನು ತನ್ನ ಕಣಜದಲ್ಲಿ ತುಂಬಿಕೊಂಡು ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಇದು ಸಾಮಾನ್ಯವಾಗಿ ಎಲ್ಲ ರೈತರುಗಳು ಮಾಡುವಂಥ ಕೆಲಸವನ್ನು ಯೇಸು ಮಾಡ್ತಿದ್ದಾರೆ. ಇಲ್ಲಿ ಯೋಹಾನ ಹೇಳ್ತಾನೆ, ಆತನ ಕೈಯಲ್ಲಿ ಒಂದು ಮೊರ ಹಿಡಿದಿದೆ ಅಂತೇಳಿ. ಮೊರ ಅಂತಂದರೆ ಏನಂದರೆ ಆಯ್ಕೆ ಮಾಡಲ್ಪಡುವ ಇರತಕ್ಕಂಥ ಒಂದು ಸಾಧನವಾಗಿದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಗೋಧಿಯನ್ನಾಗಲಿ ಭತ್ತವನ್ನಾಗಲಿ ಒಂದು ಮೊರ ತೆಗೆದುಕೊಳ್ಳುವಾಗ ಎಲ್ಲವೂ ಕೂಡ ಬರ್ತದೆ. ಒಳ್ಳೆಯ ಭತ್ತ ಮತ್ತು ಜಳ್ಳು ಭತ್ತಗಳು ಅಥವಾ ಒಟ್ಟಿನಂತೆ ಇರತಕ್ಕಂಥ ಭತ್ತಗಳು ಎಲ್ಲವೂ ಕೂಡ ಬರ್ತದೆ, ಮಿಕ್ಸ್ ಆಗ್ತದೆ. ಹಾಗೆಯೇ ಕ್ರಿಸ್ತನಲ್ಲಿಗೆ ಬರುವಾಗ ಎಲ್ಲರೂ ಕೂಡ ಬರ್ತಾರೆ. ಅದರಲ್ಲಿ ಒರ್ಜಿನಲ್ ಗೋಧಿ ಅಥವಾ ಒರ್ಜಿನಲ್ ಭತ್ತವಾಗಿ ಬರ್ತಕ್ಕಂಥ ಜನಗಳು ಎಷ್ಟೋ ಜನ ಇದ್ದಾರೆ. ಆದರೆ ಬಂದರೂ ಕೂಡ ಫಲವನ್ನು ಕೊಡದೆ ಒಟ್ಟಿನ ರೀತಿಯಲ್ಲಿ ಅಥವಾ ಜಳ್ಳಿನ ರೀತಿಯಲ್ಲಿ ಇರತಕ್ಕಂಥ ಜನಗಳು ಇದ್ದಾರೆ. ಆದರೆ ಕೊನೆಯ ಗಳಿಗೆವರೆಗೂ ಕೂಡ ದೇವರು ನ್ಯಾಯ ತೀರ್ಪನ್ನು ಮಾಡೋದಿಲ್ಲ. ಅವರು ಯಾವಾಗ ನ್ಯಾಯ ತೀರ್ಪು ಮಾಡ್ತಾ ಇದ್ದಾರೆ, ನಾವು ಒಂದೇ ಸಲ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಅಂತ ಹೇಳಿದಾಗೆ ಕ್ರಿಸ್ತನ ಒಂದು ನ್ಯಾಯ ತೀರ್ಪಿನ ದಿನ ಬರ್ತದೆ. ನಮ್ಮ ನ್ಯಾಯ ತೀರ್ಪು ಸತ್ತ ತಕ್ಷಣನೇ ಆಗೋಯ್ತು. ಸತ್ತ ತಕ್ಷಣ ನೀವು ಲಭ ಅಂತ ಬಾಯಿ ಪಡ್ಕೊಂಡ್ರು ಕೂಡ ಸ್ವರ್ಗ ಕೊಡೋದಿಲ್ಲ. ಆದರೆ ನಮ್ಮನ್ನು ಒಂದು ಸ್ಥಳದಲ್ಲಿ ಇಟ್ಟಿರ್ತಾರೆ ಅಂತ ಹೇಳೋದು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ನಂತರ ಕ್ರಿಸ್ತನ ನ್ಯಾಯ ತೀರ್ಪಿನ ಸಮಯದಲ್ಲಿ ಆ ಮೊರವನ್ನು ಒಂದು ನ್ಯಾಯ ತೀರ್ಪಿನ ಒಂದು ವಿಷಯಕ್ಕೆ ಹೋಲಿಸಲಾಗಿದೆ ಪ್ರಿಯರೇ. ಈ ನ್ಯಾಯ ತೀರ್ಪು ಎಲ್ಲರಿಗೂ ಕೂಡ ಇದೆ. ಅಂದರೆ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಕ್ರಿಸ್ತನ ವಾಕ್ಯದಂತೆ ನಡೆದೇನೆ ಪಾಪದಲ್ಲಿ ಅಶುದ್ಧತೆಯಲ್ಲಿ ನಡೀತಕ್ಕಂಥ ಜನಗಳು ಕೂಡ ಇದರಲ್ಲಿ ಸೇರಲ್ಪಡ್ತಾರೆ. ಕ್ರಿಸ್ತನಲ್ಲಿಗೆ ಬಂದು ಕೂಡ ಕ್ರಿಸ್ತನ ವಾಕ್ಯದ ಪ್ರಕಾರ ಉತ್ತಮವಾದಂಥ ರೀತಿಯಲ್ಲಿ ಫಲ ಕೊಡದಿರ್ತಕ್ಕಂಥವ್ರು ಕೂಡ ಒಟ್ಟಿಗೆ ಸೇರ್ತಾರೆ. ಹಾಗೆಯೇ ಭತ್ತ ಅಥವಾ ಗೋಧಿ ಉತ್ತಮವಾಗಿ ದೇವರಿಗಾಗಿ ನಿಂತವರ ಬಗ್ಗೆ ತೋರಿಸ್ತದೆ ಪ್ರಿಯರೇ. ಹಾಗಾದರೆ ಮೊರದ ಬಗ್ಗೆ ಡೌಟ್ ಬೇಡ. ಮೊರ ಒಂದು ನ್ಯಾಯ ತೀರ್ಪಿನ ಸಂಕೇತ ಆಗಿದೆ. ಆತನು ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಒಟ್ಟನ್ನು ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ ಪ್ರಿಯರೇ, ಇಲ್ಲಿ ಗಮನಿಸಿ ಪ್ರಿಯರೇ, ಬೆಳೆದು ಬರುವಾಗ ಇವು ಎರಡು ಯಾವ ಥರ ಬರ್ತದೆ, ಒಟ್ಟಿಗೆ ಬರ್ತದೆ. ಭತ್ತನೇ ಆಗಿರ್ಬೋದು, ಗೋಧಿನೇ ಆಗಿರ್ಬೋದು. ಜನಗಳಿಗೆ ಅರ್ಥ ಆಗಲಿ ಅಂತ ಭತ್ತ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಗೋಧಿನೇ, ವಾಕ್ಯನ ಚೇಂಜ್ ಮಾಡೋಂಗಿಲ್ಲ. ಗೋಧಿ ಬೆಳೆದು ಬರುವಾಗ ಅದರ ಜೊತೆಯಲ್ಲೇ ಏನಾಗ್ತದೆ, ಏನು ಬರ್ತದೆ, ಭತ್ತನೂ ಕೂಡ ಗೋಧಿಯ ಜೊತೆಗೆ ಏನು ಬರ್ತದೆ, ಒಟ್ಟು ಕೂಡ ಬರ್ತದೆ ಪ್ರಿಯರೇ. ಆದರೆ ಈ ಗೋಧಿ ಬಹಳ ಉತ್ತಮವಾದ ಆಹಾರ ಪದಾರ್ಥ, ತಿನ್ನಲು ಯೋಗ್ಯವಾದದ್ದು ಮತ್ತು ಬೆಲೆ ಬಾಳುವಂಥದ್ದು ಆಗಿರ್ತದೆ. ಇದು
ಉತ್ತಮ ಆಹಾರವಾಗಿ ಬಂದರೆ ಇದರ ಜೊತೆಗೆ ಇದನ್ನು ಕೆಡಿಸಲಿಕ್ಕೆ ಒಟ್ಟು ಬರ್ತದೆ. ಹಾಗಾದರೆ ಒಟ್ಟು ಯಾವುದು ಅಂತ ನಾವು ನೋಡ್ಕೋಬೇಕಾದ್ರೆ ಪ್ರಿಯರೇ, ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ. ಮಲಾಕ್ಯ 4:1 ಅದರಲ್ಲಿ ನೋಡಿ ಯಾವ ಥರ ಬರೆದಿದೆ ಅಂದರೆ, ಒಟ್ಟನ್ನು ಯಾವುದಿಗೆ ಹೋಲಿಸಿದ್ದಾರೆ ಅಂತಂದರೆ ಪ್ರಿಯರೇ, ಮಲಾಕ್ಯ 4:1 ಇಗೋ ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ, ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಹಾಗಾದರೆ ಒಟ್ಟಿನಂತೆ ಇರುವರು ಯಾರು? ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು, ಅಂದರೆ ದುಷ್ಕಾರ್ಯಗಳನ್ನು ಮಾಡುವವರು, ತಪ್ಪಾದ ಕಾರ್ಯಗಳನ್ನು ಮಾಡುವವರು, ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪ್ರತಿಯೊಂದು ಕಾರ್ಯನೂ ಕೂಡ ದುಷ್ಕಾರ್ಯಗಳೇ ಪ್ರಿಯರೇ. ಇಲ್ಲಿ ಬರೆದಿದೆ, ಇಗೋ ಆ ದಿನವು ಬರ್ತಿದೆ. ಯಾವ ದಿನ? ಯೇಸು ಸ್ವಾಮಿ ಕೈಯಲ್ಲಿ ಮೊರ ಹಿಡಿದು ನ್ಯಾಯ ತೀರ್ಪು ಮಾಡೋಂಥ ದಿನ ಬರುತ್ತಿದೆ. ಒಲೆಯಂತೆ ಉರಿಯುತ್ತಿದೆ, ಅಗ್ನಿ ಉರಿತಾ ಇದೆ. ನಾನು ನಿಮಗೆ ನಿನ್ನೆನೂ ಕೂಡ ಹೇಳಿದ್ದೀನಿ, ಪವಿತ್ರಾತ್ಮನ ಬೆಂಕಿನೇ ಬೇರೆ, ನರಕದ ಬೆಂಕಿನೇ ಬೇರೆ. ಪ್ರತಿಯೊಬ್ಬರು ಕೂಡ ಬೆಂಕಿಯನ್ನು ಹಾದು ಹೋಗಲೇಬೇಕು. ಆದರೆ ಪವಿತ್ರ ಆತ್ಮನ ಬೆಂಕಿ ಶುದ್ಧೀಕರಣ ಮಾಡ್ತದೆ, ಆದರೆ ನರಕದ ಬೆಂಕಿ ನಿತ್ಯತೆಗೂ ಯಾತನೆಯನ್ನು ಕೊಡ್ತದೆ ಅಂತ ಹೇಳೋದು ನಾನು ನಿನ್ನೆ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ಇಲ್ಲಿ ಆ ದಿನ ಬರ್ತದೆ, ಒಲೆಯಂತೆ ಉರಿದ ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು, ದುಷ್ಕಾರ್ಯಗಳನ್ನು ಮಾಡುವಂಥವ್ರು, ಕೆಟ್ಟ ಕಾರ್ಯಗಳನ್ನು ಮಾಡುವಂಥವ್ರು ಒಟ್ಟಿನಂತೆ ಇರ್ತಾರೆ. ಹಾಗಾದರೆ ಈ ಒಂದು ಮತ್ತಾಯ 3ನೇ ಅಧ್ಯಾಯದ 12ನೇ ವಾಕ್ಯದ ಪ್ರಕಾರ ಇರುವಂಥ ಒಟ್ಟು ಬೇರೆ ಯಾವುದು ಅಲ್ಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರಿಗೆ ಮೆಚ್ಚುಗೆ ಆಗದಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೆ ಇಷ್ಟವಾಗದಂಥ ಕಾರ್ಯಗಳನ್ನು ಮಾಡುವಂಥವ್ರು ಒಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಇಲ್ಲಿ ಒಟ್ಟು ಮತ್ತು ಗೋಧಿ ಎರಡೂ ಕೂಡ ಒಟ್ಟಿಗೆ ಬೆಳೆದು ಬಂದಿರ್ತವೆ ಪ್ರಿಯರೇ. ಆದರೆ ಬೇರ್ಪಡಿಸೋದಕ್ಕೋಸ್ಕರ ಇಲ್ಲಿ ಮರವನ್ನು ಹಿಡಿದಿದ್ದಾರೆ. ಇವತ್ತು ನೋಡಿ, ಹಳ್ಳಿಗಳಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಆ ಕಣದಲ್ಲಿ ಏನು ಮಾಡ್ತಾರೆ, ಮರವನ್ನು ಹಿಡಿದಿಂಗೇ ಅಲ್ಲಾಡಿಸ್ತಿರ್ತಾರೆ. ಆಗ ಒಟ್ಟು ಗಾಳಿಗೆ ಒಂದು ಸೈಡ್ಗೆ ಹೋಗ್ತವೆ ಪ್ರಿಯರೇ. ಭತ್ತ ಅಲ್ಲೇ ಅವರ ಪಾದದ ಕೆಳಗಡೆಗೆ ಬೀಳ್ತದೆ ಪ್ರಿಯರೇ. ಭತ್ತ ಅಥವಾ ಗೋಧಿನ ಇಟ್ಕೊಳ್ಳೋಣ. ಗೋಧಿ ವಾಕ್ಯ ಪ್ರಕಾರ ಗೋಧಿಗೆ ಬರೋಣ. ಗೋಧಿ ಅವರ ಕಾಲ ಕೆಳಗಡೆ ಬಿದ್ದರೆ, ನಾನು ಕೂಡ ಒಬ್ಬ ರೈತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೆಳಗಡೆ ಕಾಲ ಕೆಳಗಡೆ ಯಾವುದು ಬೀಳ್ತದೆ? ಗೋಧಿ ಬೀಳ್ತದೆ. ಬಟ್ ಆ ಒಂದು ಒಟ್ಟಿನ ಸಂಕೇತವಾದೆಲ್ಲ ಆ ಕಡೆ ಹೋಗ್ತದೆ. ಅಲ್ಲಿಂದ ಪುನಃ ಏನು ಮಾಡ್ತಾರೆ ಗೊತ್ತಾ, ಆ 2ನೇ ಸಲನೂ ಕೂಡ ಮರ ತೆಗೆದುಬಿಟ್ಟು 2ನೇ ಸಲನೂ ಕೂಡ ಆ ಭತ್ತವನ್ನು ಶುದ್ಧೀಕರಣ ಮಾಡ್ತಾರೆ. 3ನೇ ಸಲ ಒಂದು ಉದ್ದದ ಮರ ಇರ್ತದೆ, ಅದರಲ್ಲಿ ಗಾಳಿ ಬೀಸಿ ಇರುವಂಥ ಧೂಳುಗಳನ್ನೆಲ್ಲ ಆರಿಸಿ ಕೊನೆಗೆ ಶುದ್ಧವಾದಂಥ ರೀತಿಯಾದ ಗೋಧಿಯನ್ನು ತೆಗೆದುಕೊಂಡು ಹೋಗಿ ಕಣಜದಲ್ಲಿ ಹಾಕ್ತಾರೆ ಪ್ರಿಯರೇ. ಆದರೆ ಒಟ್ಟಿನ ಗತಿ ಏನೆಂದರೆ ಅದು ಬೆಂಕಿಗೆ ಸಿದ್ಧ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಇಲ್ಲಿ ಎಲ್ಲರೂ ಒಟ್ಟಿಗೆ ಏನನ್ನು ಸೇರಿಸುತ್ತಾ ಸೈತಾನನ್ನು ಸೇರಿಸ್ತಾರೆ. ಇಲ್ಲ ಪ್ರಿಯರೇ, ಗೋಧಿ ದೇವ್ರ ಮಕ್ಕಳು, ಒಟ್ಟು ಸೈತಾನ ಮಕ್ಕಳು ಅಷ್ಟೇ ವ್ಯತ್ಯಾಸ. ಸೈತಾನ ಅಲ್ಲ, ಸೈತಾನ ಮಕ್ಕಳು. ಯಾಕೆಂದರೆ ಸೈತಾನ ಕಾರ್ಯಗಳನ್ನು ಮಾಡುತ್ತಾ ಪೂರ್ತಿ ಸೈತಾನನ ಮಕ್ಕಳೆಂದರೆ ಯೋಹಾನ 8ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇರಲಿ ಪ್ರಿಯರೇ, ಹಾಗಾದರೆ ಈ ಗೋಧಿ ಮತ್ತು ಅಣಜಿಯ ಕಥೆಗೆ ಇದನ್ನು ಸೇರಿಸಬಾರ್ದು. ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಮತ್ತೆ 13ನೇ ಅಧ್ಯಾಯ 24ರಿಂದ 30ರವರೆಗೆ ಇದೆ ನೋಡಿ, ಗೋಧಿ ಮತ್ತು ಅಣಜಿಯ ಕಥೆ ಸೇರಿಸ್ತಾರೆ. ಇಲ್ಲ ಪ್ರಿಯರೇ, ಅಣಜಿಯ ಕಥೆನೇ ಬೇರೆ, ಇದರ ಕಥೆನೇ ಬೇರೆ ಪ್ರಿಯರೇ. ಇದ್ರ ಬಗ್ಗೆ ದೇವರು ಚಿತ್ತವಾದರೆ ನಮ್ಮ ಮುಂದಿನ ದಿನಗಳಲ್ಲಿ ಇದೇ ವಾಕ್ಯಗಳನ್ನ ಕೊಡ್ತಾ ಹೋದಾಗ ಅಣಜಿಯ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಅಣಜಿನ ಬಂದು ಸೈತಾನ ಬಿತ್ತುವಂಥದ್ದು. ಅಂದರೆ ಈಗ ನೋಡಿ, ಉದಾಹರಣೆಗೆ ಯೌವನಸ್ಥ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಬೀಡಿ, ಸಿಗರೇಟು, ಹನ್ಸು, ಪಾನ್ ಪರಾಗು, ಎಂಡ ಕುಡಿಯೋದು ಕಲಿತಾರೆ ನೋಡಿ. ಇದು ಬಿತ್ತುವಂಥದ್ದು. ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಅಣಜಿ ಇದು ಬಿತ್ತುವಂಥದ್ದು, ಸೈತಾನ ಬಿತ್ತುವಂಥದ್ದು ಅಲ್ವಾ. ಆದರೆ ಒಟ್ಟು ಹಂಗಲ್ಲ, ಹುಟ್ಟುವಾಗಲೇ ಜೊತೆಯಲ್ಲಿ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ತೆಗಿಲಿಕ್ಕೆ ಹೋದರೆ, ಶರೀರದಲ್ಲಿ ಉಗುರು ಬೆಳೆದು ಬರ್ತಾ ಇರ್ತದೆ. ಉಗುರು ಬೇಡ ಅಂತ ನಾವು ಅದನ್ನು ಉಗುರು ತುದಿನ ಕಟ್ ಮಾಡಿ ತೆಗಿತಾನೆ, ಉಗುರು ತುದಿಯ ಭಾಗವನ್ನು. ಕೂದಲು ಬೇಡ ಅಂತೇಳಿ ಕೂದಲು ಉದ್ದ ಬಂದಾಗ ಬೇಕಾದಷ್ಟು ಇಟ್ಕೊಂಡು ಬಾಕಿಯನ್ನು ಕಟ್ ಮಾಡಿ ಬಿಸಾಕುವಂತೇನೆ. ಇದು ದೇಹದ ಜೊತೆಯಲ್ಲೇ ಬೆಳೆದು ಬಂದಂಥದ್ದು. ಯಾವುದು? ಈ ಒಟ್ಟು. ಹಾಗೆಯೇ ದೇಹದ ಜೊತೆಯಲ್ಲಿ ಬೆಳೆದು ಬಂದಂಥ ಒಟ್ಟನ್ನು ದೇವರು ಬೇರ್ಪಡಿಸ್ತಾರೆ. ಹಾಗೆಯೇ ದೇಹದಲ್ಲಿ ಬಿತ್ತಲ್ಪಡುವಂಥದ್ದು ಅಣಜಿಯಾಗಿದೆ ಪ್ರಿಯರೇ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮತ್ತು 13ನೇ ಅಧ್ಯಾಯಕ್ಕೆ ದಯವಿಟ್ಟು ಸಭಾಪಾಲಕರು ಈ ವಾಕ್ಯನ ಮಿಕ್ಸ್ ಮಾಡಿ ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಅದಕ್ಕೆ ಸತ್ಯ ವೇದದ ಪರಿಜ್ಞಾನ ಸ್ವಲ್ಪನಾದರೂ ಇರಬೇಕು. ಯಾವುದ್ಯಾವುದೋ ವಾಕ್ಯಕ್ಕೆ ಯಾವುದ್ಯಾವುದನ್ನು ಸೇರಿಸಿ ಕೊಡಬಾರ್ದು ಅಂತ ನಾನೀಗ ವಿನಂತಿಸಿಕೊಳ್ಳುತ್ತೇನೆ. ಇರಲಿ ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಇಲ್ಲಿ ಪ್ರಿಯರೇ ಯಾವ ಥರ ಬರೆದಿದ್ದರೆ, ಗೋಧಿ ಶ್ರೇಷ್ಠವಾದದ್ದು,
ಆದರೆ ಒಟ್ಟು ವೇಸ್ಟ್ ಆಗಿರೋಂಥದ್ದು. ಒಟ್ಟಾಗಿ ಹುಟ್ಟಿ ಬರ್ತಾ ಇದ್ದಾರೆ. ಆಲಯಕ್ಕೆ ಬರುವಂಥವರು ಒಟ್ಟಿಗೇನೆ ಬರ್ತಾರೆ, ಒಟ್ಟಿಗೇನೆ ಪ್ರಾರ್ಥನೆ ಮಾಡ್ತಾರೆ, ಒಟ್ಟಿಗೇನೆ ಸೇವೆ ಮಾಡ್ತಾರೆ, ಒಟ್ಟಿಗೇನೆ ಧರ್ಮಶಾಸ್ತ್ರದ ಪಾರಾಯಣವನ್ನು ಮಾಡ್ತಾರೆ. ಆದರೆ ಅಲ್ಲಿ ಒಟ್ಟಿನಂತಿರೋರು ಎಷ್ಟು ಜನ ಅಥವಾ ನಿಜವಾದ ಗೋಧಿ ಎಷ್ಟು ಜನ ಅಂಥೇಳಿ ಒಂದಲ್ಲ ಒಂದು ದಿವಸ ಅವರು ಏನು ಮಾಡ್ತಾರೆ ಅಂದರೆ ಆ ಒಂದು ನ್ಯಾಯ ತೀರ್ಪಿನ ಸಮಯದಲ್ಲಿ ಅವರು ಮರವನ್ನು ಹಿಡಿದು ಕಣದಲ್ಲಿ ತೂರಲೇಬೇಕು. ಆ ತೂರುವಾಗ ಒಟ್ಟಿನವರು ನಾನು ಮತ್ತು ನೀವು ಆಗಿರಬಾರದು, ನಾನು ನೀನು ಗೋಧಿ ಶ್ರೇಷ್ಠವಾದ ಗೋಧಿಯಾಗಿರಬೇಕು. ಇಲ್ಲಿ ಮೇಲ್ಗಡೆ ವಾಕ್ಯದಲ್ಲಿ ನಾನು ನಿನ್ನೆ ಸಂಚಿಕೆಯಲ್ಲಿ ಮಾತಾಡಿದೆ, ಅಬ್ರಹಾಮನನ್ನು ನೀವು ಮೂಲ ಪುರುಷನೆಂದು, ಅಬ್ರಹಾಮನು ನಮಗೆ ಮೂಲ ಪುರುಷನೆಂದು ನೀವು ತೋರಿಸಿದ್ದೀರಿ, ಅಬ್ರಹಾಮನು ನಮ್ಮ ತಂದೆ ಅಂತ ಹೇಳ್ತಾ ಇದ್ದೀರಿ. ಹೌದು, ನಿಜ. ಆದರೆ ಅಬ್ರಹಾಮನನ್ನು ಯಾಕೆ ಈ ಅಧ್ಯಾಯದಲ್ಲಿ ಹೋಲಿಸಲಾಗಿದ್ದಾರೆ? ಅಬ್ರಹಾಮನ ಗುಣಗಳು ನಮ್ಮಲ್ಲಿ ಬಂದರೆ ನಾವು ಗೋಧಿ ಥರ ಇರ್ತೀವಿ, ಇಲ್ಲವೇ ನಾವು ಒಟ್ಟಿನಂತೆ ಆಗ್ತೀವಿ ಅಂತ ಹೇಳೋದನ್ನು ಕೂಡ ಇಲ್ಲಿ ತೋರಿಸ್ತದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಹಾಗಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ನೋಡಿ, ಒಟ್ಟಿಗೆ ಸೇರಿಸಲಾಗಿದೆ, ಕೊಂಬೆಗೆ ಹೋಲಿಸಲಾಗಿದೆ, ಆರತಿಗೆ ಹೋಲಿಸಲಾಗಿದೆ. ತುಂಬ ಹೋಲಿಕೆಗಳಿದೆ ಪ್ರಿಯರೇ. ಅದರ ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಇವತ್ತು ಒಟ್ಟಿನ ಬಗ್ಗೆ ತೆಗಿಲಿಕ್ಕೆ ಹೋದರೆ ಯೇಸು ಸ್ವಾಮಿ ಬರುವ ಸಮಯ ಹತ್ತಿರವಾಯಿತು. ನ್ಯಾಯ ತೀರ್ಪಿನಲ್ಲಿ 2 ರೀತಿಯಾದ ನ್ಯಾಯ ತೀರ್ಪು ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಒಂದು, ನಾವು ಸತ್ತ ತಕ್ಷಣ ನ್ಯಾಯ ತೀರ್ಪು, ಅಂದರೆ ಪಾತಾಳನೋ ಅಥವಾ ಪರದೈಸೋ ಎಲ್ಲೋ ಒಂದು ಕಡೆ ಸತ್ತ ತಕ್ಷಣವೇ ನ್ಯಾಯ ತೀರ್ಪು. ಇನ್ನು ಅವನು ಯಾವ ಥರ ಕೂಗಾಡೋದು ಕೂಡ ಇಲ್ಲ. ಬದುಕಿರತಕ್ಕಂಥ ನಮ್ಮನ್ನು ನ್ಯಾಯ ತೀರ್ಪಿನ ಸಮಯದಲ್ಲಿ ಎತ್ತಲ್ಪಡುವಂಥ ಸಮಯದಲ್ಲೋ ಅಥವಾ ಯೇಸು ಬಂದು ಕರ್ಕೊಂಡು ಹೋಗುವಂಥ ಸಮಯದಲ್ಲೋ ಆಗಿರ್ಬೋದು ಪ್ರಿಯರೇ. ಈ ಸಮಯದಲ್ಲಿ ಕ್ರಿಸ್ತನ ನ್ಯಾಯ ತೀರ್ಪಿನ ಸಮಯದಲ್ಲಿ ಅವರು ಮರವನ್ನು ಹಿಡಿದುಕೊಂಡಾಗ ಮಾತ್ರ ಭಾಳ ಡೇಂಜರು. ಇದಕ್ಕೆ ನಾವು ಸಿದ್ಧರಾಗಲಿಲ್ಲವೋ ನಾವು ತೂರಿ ಹೋಗುವಂಥ ಒಟ್ಟಿನಂತೆ ಆಗ್ತೀವಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಹಾಗಾದರೆ ಯೇಸು ಸ್ವಾಮಿ ಆಲ್ರೆಡಿ ಮರನ ಕೈಯಲ್ಲಿ ಹಿಡಿದೇ ಬಿಟ್ಟಿದ್ದಾರೆ ಪ್ರಿಯರೇ. ಯಾರು ಹೇಳಿದ್ದು? ಆ ಕಾಲದಲ್ಲೇ ಯೋಹಾನ ಹೇಳಿದ್ದಾನೆ. ಹಲ್ಲೆಲೂಯಾ. ತನ್ನ ಕಣದಲ್ಲಿ ರಾಶಿಯನ್ನು ತೂರಿ. ಹಾಗಾದರೆ ಬೇಕಾದಷ್ಟು ಜನಗಳು ಇವತ್ತು ಇದ್ದಾರೆ. ಯೇಸು ಸ್ವಾಮಿಯ ಮರದಲ್ಲಿ ತೂರಿ ಹಸನು ಮಾಡಿ, ಅಂದರೆ ಶುದ್ಧ ಮಾಡಿ, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಕೊಳ್ತಾರೆ. ಅಂದರೆ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ತುಂಬಿಸಿಡ್ತಾರೆ ಪ್ರಿಯರೇ. ಹಾಗಾದರೆ ಗೋಧಿ ಯಾರಾಗಿರ್ತೀವಿ? ದೇವರ ಮಕ್ಕಳು, ದೇವರ ವಚನ ಪ್ರಕಾರ ನಡೆಯೋರು, ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ಪ್ರೀತಿಯಲ್ಲೂ ದೇವರ ವಾಕ್ಯ ಪ್ರಕಾರವೂ ದೇವರ ಚಿತ್ತ ಪ್ರಕಾರ ನಡೆಯುತ್ತವರು ಪರಲೋಕ ರಾಜ್ಯ ಎಂಬುದ ಕಣಜದಲ್ಲಿ ಸೇರ್ತೇವೆ. ಆದರೆ ಒಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು. ಅಂದರೆ ಇದು ಬೇರೆ ಯಾವುದಲ್ಲ ಪ್ರಿಯರೇ, ನರಕದ ಬೆಂಕಿಯಾಗಿದೆ. ಹಾಗಾದರೆ ಆತನ ಮೊರದ ಒಳಗಡೆ ನಾವೆಲ್ಲರೂ ಹೋಗ್ತೀವಿ. ಅಯ್ಯೋ ನಮಗೆ ನ್ಯಾಯ ತೀರ್ಪಿಲ್ಲ, ಯೇಸು ಮಕ್ಕಳಿಗೆ ನ್ಯಾಯ ತೀರ್ಪು. ಅದಕ್ಕೆ ಸರಿಯಾಗಿ ರೋಮಾಪುರ 8:1 ತಗೊಬಿಡ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ಇರೋರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅಂಥೇಳಿ. ಅಲ್ಲಿ ಚೆನ್ನಾಗಿ ಓದಿ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಮಾತ್ರ, ಕ್ರಿಸ್ತನಲ್ಲಿಗೆ ಬರೋರಿಗೆ, ಚರ್ಚಿಗೆ ಬರೋರಿಗೆಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಇರುವವರು. ಕ್ರಿಸ್ತನಲ್ಲೇ ಇಲ್ಲದಿದ್ದರೆ ಏನು ಪ್ರಯೋಜನ? ಚರ್ಚಿಗೆ ಬರೋರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಇದ್ದರೆ ಮಾತ್ರ ಅಪರಾಧ ನಿರ್ಣಯ ಇಲ್ಲ. ಈ ಚರ್ಚಿಗೆ ಬಂದವರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಇಲ್ಲದೇ ಅರ್ಧ ಲೋಕ ಅರ್ಧ ಪರಲೋಕ ಆದರೆ ಅವರಿಗೆ ಗ್ಯಾರಂಟಿ ಅವರು ಒಟ್ಟಿನ ಒಂದು ರೀತಿಯಲ್ಲಿ ಬೆಂಕಿಗೆ ಹಾಕಲ್ಪಡ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಆಲ್ರೆಡಿ ಮರವನ್ನು ಹಿಡಿದು ಬಿಟ್ಟಿದ್ದಾರೆ. ಇದರಲ್ಲಿ ನಾನು ನೀನು ಎಲ್ಲರೂ ಕೂಡ ಸೇರ್ತೀವಿ. ದೇವರ ಮಕ್ಕಳಿಗೆ ನ್ಯಾಯ ತೀರ್ಪಿಲ್ಲ ಅಂತ ಹೇಳಲೇಬಾರ್ದು. ನ್ಯಾಯ ತೀರ್ಪು ಇದೆ. ನಾವು ಆ ಬೆಂಕಿಯನ್ನು ದಾಟು ಹೋಗಲೇಬೇಕು ಅಂತ ನಿನ್ನೆ ಹೇಳಿದ್ದೀವಿ. ಈಗ ಕ್ರಿಸ್ತನ ಮೊರದಲ್ಲಿ ನಾವೆಲ್ಲ ಸೇರಬೇಕು ಅಂತ ಹೇಳಿ ತೋರಿಸಿದ್ದೀವಿ. ಅವರು ಅದನ್ನು ತೂರಿ ಹಸನು ಮಾಡುವಾಗ ನಾವು ಶ್ರೇಷ್ಠವಾದ ಗೋಧಿಗಳು ಆಗಬೇಕು ಒಟ್ಟಿನ ರೀತಿಯಲ್ಲಿ. ಆದರೆ ಬೆಂಕಿಯ ನ್ಯಾಯ ತೀರ್ಪು ಗ್ಯಾರಂಟಿ. ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವ, ಅಪ್ಪ ನಾನು ಶ್ರೇಷ್ಠವಾದ ಗೋಧಿಯ ಕಾಳಿನ ಹಾಗೆ ನಿನ್ನ ಕಣಜಲ್ಲಿ ತುಂಬಲ್ಪಡಬೇಕು ಸ್ವಾಮಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಡೋದಾದರೆ ಯೇಸು ಸ್ವಾಮಿ ನಮ್ಮನ್ನು ಕೈ ಬಿಡೋದಿಲ್ಲ ಪ್ರಿಯರೇ. ಲೋಕದ ಕಾರ್ಯಗಳನ್ನ ಕಂಪಲ್ಸರಿ ಬಿಡಲೇಬೇಕು. ಫಾಸ್ಟಿಂದ ಹಿಡಿದು ಕೊನೆಯ ವಿಶ್ವಾಸಿಗಳವರೆಗೂ ಮಲಾಕಿ 4:1 ಹೇಳಿದಾಗೆ ದುಷ್ಕಾರ್ಯಗಳನ್ನು ಮಾಡುವವರು, ದೇವರ ಕಾರ್ಯಕ್ಕೆ ವಿರೋಧ ಮಾಡೋಂಥವರೆಲ್ಲರೂ ಕೂಡ ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಆ ಬೆಂಕಿಗೆ ಹೋಗೋದಕ್ಕೆ ತಪ್ಪಿಸಿಕೊಳ್ಳಬೇಕಾದ್ರೆ ಇವತ್ತಿಂದನೇ ದೇವರನ್ನ ಕೇಳಿಕೊಳ್ಳಪ್ಪ, ನನ್ನ ಹತ್ರ ಇಂಥ ಒಂದು ಬಲಹೀನತೆ ಇದೆ ಸ್ವಾಮಿ, ನನ್ನ ಹತ್ರ ಇಂಥ ಒಂದು ಪ್ರಾಬ್ಲಮ್ ಇದೆ ಸ್ವಾಮಿ, ನನ್ನ ಹತ್ರ ಇಂಥ ಒಂದು ಪರಿಸ್ಥಿತಿ ಇದೆ ಸ್ವಾಮಿ, ನಾನು ಇದನ್ನು ದಾಟಿ ಬರಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀನಿ ಸ್ವಾಮಿ, ನನ್ನ ಬಲಹೀನತೆ ಸಮಯದಲ್ಲಿ ಬಲಪಡಿಸಿ ಕಾಪಾಡಪ್ಪ ಅಂತ ನೀವು
ತಿಳ್ಕೊಳ್ಳೋದಾದರೆ ನಿಜವಾಗಿ ಯೇಸು ಸ್ವಾಮಿ ನಿಮ್ಮನ್ನು ಆ ಬಲಹೀನತೆಯಿಂದ ಬಿಡಿಸಿ ಬಲಪಡಿಸಿ ಶ್ರೇಷ್ಠವಾದ ಗೋಧಿ ಕಾಳಾಗಿ ಮಾಡ್ತಾರೆ. ಶ್ರೇಷ್ಠವಾದ ಗೋಧಿ ಕಾಳಾಗಬೇಕಾದ್ರೆ ಪ್ರಿಯರೇ ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಕಳೆಗಳನ್ನ ಕೀಳಬೇಕು, ಏನೇನೋ ಕೆಲಸಗಳಿರ್ತದೆ ಪ್ರಿಯರೇ. ಅದೆಲ್ಲ ಶುದ್ಧೀಕರಣದ ಒಂದು ಸಂಕೇತ ಪ್ರಿಯರೇ. ಅದೆಲ್ಲ ಮಾಡಿದಾಗಲೇ ಆ ಗೋಧಿ ಶ್ರೇಷ್ಠವಾಗೋದು. ಗೋಧಿನ ನೆಟ್ಟುಬಿಟ್ಟು ಗದ್ದೆನ ಹಂಗೆ ಬಿಟ್ಬಿಟ್ರೆ ಆ ಗೋಧಿ ಒಣಗೋಗ್ತದೆ ಪ್ರಿಯರೇ. ಹಾಗೆಯೇ ನಮ್ಮನ್ನು ದೇವರು ಸೃಷ್ಟಿ ಮಾಡಿದರೆ ನಮ್ಮನ್ನು ದೇವರು ಹಂಗೇನೆ ಬಿಟ್ಬಿಡೋದಿಲ್ಲ ಪ್ರಿಯರೇ. ನಾವು ಒಪ್ಪುಕೊಂಡಾಗ ನಮ್ಮನ್ನು ಶುದ್ಧೀಕರಣ ಮಾಡಿ ಶ್ರೇಷ್ಠವಾದ ಗೋಧಿಯನ್ನಾಗಿ ಮಾಡಿ ನಮ್ಮನ್ನು ಕಣಜದ ಒಳಗಡೆ ಸೇರಿಸಿ ನಮ್ಮನ್ನು ಪರಲೋಕ ರಾಜ್ಯವನ್ನು ಕಣಜದ ಒಳಗಡೆ ಸೇರಿಸಿ ನಮ್ಮನ್ನು ಕರ್ತನ ಪ್ರೀತಿಯಲ್ಲಿ ಇರಿಸಿಕೊಳ್ಳುತ್ತಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ ನಾವಿವತ್ತು ಪ್ರಾರ್ಥನೆ ಮಾಡಿಕೊಳ್ಳುವ, ಅಪ್ಪ ನಾನು ಶ್ರೇಷ್ಠವಾದ ಗೋಧಿ ಆಗಬೇಕು ಸ್ವಾಮಿ, ನಾನು ನಿನ್ನ ಕಣಜದಲ್ಲಿ ಸೇರಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಒಂದು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 12ನೇ ವಚನದ ಪ್ರಕಾರ ನಿನ್ನ ಮರದ ಒಳಗಡೆ ನಾನು ಬರಲೇಬೇಕು ಸ್ವಾಮಿ. ನಿನ್ನ ಮರದೊಳಗಡೆ ಬಂದು ನೀನು ನನ್ನನ್ನು ಆ ತೂರಿ ಹಸನು ಮಾಡುವಾಗ ಸ್ವಾಮಿ ನಾನು ಉತ್ತಮವಾದ ಗೋಧಿಯ ಕಾಳಿನಂತೆ ಶ್ರೇಷ್ಠವಾದ ಗೋಧಿಯ ಕಾಳಿನಂತೆ ನಿನ್ನ ಕಣಜದಲ್ಲಿ ಸೇರಲಿಕ್ಕಿರೋ ಶಕ್ತಿ ಬಲವನ್ನು ಕೊಡಪ್ಪ. ನನ್ನನ್ನು ನೀನು ಉಪಯೋಗಿಸ್ಕೋ ಸ್ವಾಮಿ. ನನ್ನಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಗಳನ್ನ ತೆಗೆದಾಕಪ್ಪ. ನಾನು ಒಟ್ಟಿನ ರೀತಿಯಲ್ಲಿ ಆಗದಂತೆ ಉತ್ತಮವಾದ ಫಲ ಕೊಡುವ ಹಾಗೆ ನನ್ನನ್ನು ನೀನು ಮಾರ್ಪಡಿಸು ಕರ್ತನೆ. ಯೇಸುವೇ ನೀ ನನ್ನನ್ನು ಎಂದು ಕೈ ಬಿಡಬೇಡ ಸ್ವಾಮಿ. ನಾನು ನಿನ್ನನ್ನು ಎಷ್ಟೋ ಸಲ ಕೈ ಬಿಟ್ಬಿಡ್ತಾ ಇದ್ದೀನಿ ಸ್ವಾಮಿ. ಲೋಕದ ಪಾಪಗಳ ನಿಮಿತ್ತ ನಾನು ನಿನ್ನನ್ನು ಎಷ್ಟೋ ಸಲ ಮಾಡ್ತಾಯಿದ್ದೀನಿ ಸ್ವಾಮಿ. ಲೋಕದ ಪಾಪದ ಕಾರ್ಯಗಳ ನಿಮಿತ್ತ ನಾನು ಎಷ್ಟೋ ಸಲ ನಿನ್ನಿಂದ ದೂರಾಗಿದ್ದೀನಿ ಸ್ವಾಮಿ. ಇಲ್ಲ ಸ್ವಾಮಿ, ನಾನೀಗ ಹತ್ತಿರಕ್ಕೆ ಬರಲಿಕ್ಕೆ ತಡೆಯಾಗಿರ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ತೆಗೆದಾಕಿ ನಿನ್ನ ಬಳಿಗೆ ಬರಲಿಕ್ಕೆ ನಿನ್ನ ಸಹಾಯವನ್ನು ಕೊಡು ಸ್ವಾಮಿ. ನಿನ್ನ ಆತ್ಮನ ಶಕ್ತಿಯನ್ನು ಕೊಡಪ್ಪ, ನಿನ್ನ ಕೃಪೆಯನ್ನು ಕೊಡಪ್ಪ. ಅಪ್ಪ, ನಾನು ಮರದಲ್ಲಿ ಬರುವಾಗ ಸ್ವಾಮಿ ಉತ್ತಮವಾದಂಥ ಬಹುಮಾನದ ನ್ಯಾಯ ತೀರ್ಪನ್ನು ಅನುಭವಿಸಿ ನಿನ್ನ ರಾಜ್ಯಕ್ಕೆ ನಾನು ಸೇರಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ಕಣಜದೊಳಗಡೆ ಸೇರಲಿಕ್ಕೆ ಸಹಾಯ ಮಾಡಪ್ಪ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಯ ನಾಮದಲ್ಲಿ ತಂದೆ, ಆಮೀನ್. ಪ್ರೈಸ್ ಲಾರ್ಡ್ ಪ್ರಿಯರೇ, ಎಲ್ಲರಿಗೂ ಕೂಡ ನ್ಯಾಯ ತೀರ್ಪು ಇದೆ. ಆ ನ್ಯಾಯ ತೀರ್ಪಿನಲ್ಲಿ ನಾವು ಉತ್ತಮವಾದ ಗೋಧಿ ಕಾಳಿನಂತೆ ಆಗಲಿಕ್ಕೆ ದಿನನಿತ್ಯ ಪ್ರಾರ್ಥನೆ ಮಾಡುವ. ಹಾಗೆ ನನಗೂ ನನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.